ಇನ್ನು ಹೊಸದೊಂದು ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅದು ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು. ಅವರನ್ನ ಭೇಟಿ ಮಾಡಿ ಸಲಹೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಮಾಜಿ ಸಿಎಂಗಳನ್ನ ಭೇಟಿ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಜಗದೀಶ್ ಶೆಟ್ಟರ್, ಸದಾನಂದ ಗೌಡ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಿಂದ ಸಲಹೆಯನ್ನು ಪಡ್ಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಎಲ್ಲ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಇಂಥದ್ದೊಂದು ಹೊಸ ಸಂಪ್ರದಾಯಕ್ಕೆ ಡಿಕೆ ಶಿವಕುಮಾರ್ ನಾಂದಿ ಹಾಡಿದ್ದಾರೆ. ಮೊದಲಿಗೆ ವೀರಪ್ಪ ಮೊಯ್ಲಿ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟರು. ನಂತರ ಸದಾನಂದ ಗೌಡರನ್ನ ಭೇಟಿಯಾಗಿದ್ದಾರೆ, ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿದ್ದಾರೆ. ಹಾಗೆ ಕುಮಾರಸ್ವಾಮಿ ಅವರು ಸಮಯ ಕೊಟ್ಟರೆ ಅವರನ್ನೂ ಭೇಟಿ ಮಾಡ್ತೇನೆ ಅಂತ ಡಿಕೆ ಶಿವಕುಮಾರ್ ತಿಳಿಸಿದರು. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಅವರ ಪದಗ್ರಹಣದ ದಿನ ಮಾಜಿ ಮುಖ್ಯಮಂತ್ರಿಗಳನ್ನ ಪ್ರಮುಖವಾಗಿ ಭೇಟಿಯಾಗಿ ಅವರನ್ನ ಆಹ್ವಾನಿಸಿದ್ರು. ಯಡಿಯೂರಪ್ಪ ಹಾಗೆ ದೇವೇಗೌಡರನ್ನು ಭೇಟಿಯಾಗಿದ್ರು. ಈಗ ಜಗದೀಶ್ ಶೆಟ್ಟರ್ ಮತ್ತು ಸದಾನಂದ ಗೌಡರನ್ನ ಭೇಟಿಯಾಗಿ ವೀರಪ್ಪ ಮೊಯ್ಲಿ ಅವರನ್ನು ಕೂಡ ಭೇಟಿಯಾಗಿ ಸಲಹೆಗಳನ್ನು ಪಡ್ಕೊಂಡಿದ್ದಾರೆ. ಸದಾನಂದ ಗೌಡರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಕೆಲಸ ಮಾಡುವಾಗ ನಾನೆಲ್ಲ ಗಮನಿಸಿದ್ದೇನೆ. ಯಾವುದು ಕೂಡ ಪಕ್ಷಪಾತ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗೋಂಥ ಕೆಲಸ ನಗನಗ್ತಾ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜ್ಯಕ್ಕೆ ಸೇವೆ ಮಾಡಿದಂಥವ್ರಿಗೆ ಅವರ ಅನುಭವಗಳಿದೆಯಲ್ಲ, ಅದು ರಾಜ್ಯಕ್ಕೆ ಒಂದೊಂದು ಸಣ್ಣ ಸಣ್ಣ ಡಿಸಿಷನ್ನು ಕೂಡ ಭಾಳ ಇಂಪಾರ್ಟೆಂಟ್. ನಾನು ಸುರೇಶ್ ಕುಮಾರ್ಗೆ ನಾನು ಅಭಿನಯಿಸಿದೆ ಸಕಾಲ ಬಂದಾಗ. ಸಕಾಲ ಅಂದರೆ ಯಾರಿಗೋಸ್ಕರ? ಜನರಿಗೋಸ್ಕರ, ಜನರ ಕಷ್ಟ ಸುಖ ಪರಿಹಾರಕ್ಕೆ. ಸೊ ಒಬ್ಬೊಬ್ಬರಲ್ಲೂ ಒಂದೊಂದು ಅಂಶ ಇರ್ತದೆ. 1, 2, 3, 4 ಅವ್ರದ್ದೇ ಆದಂಥ ಎಕ್ಸ್ಪೀರಿಯೆನ್ಸ್ ಇರ್ತದೆ. ಅವ್ರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಬೇಕು. ನನಗಿನ್ನ ಹಿರಿಯರವರು. ಸೊ ಅದಕ್ಕೆ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೇನೆ. ಅವರು ಅಸೆಂಬ್ಲಿಗೆ ನನಗಿನ್ನ ಮುಂಚಿತವಾಗಿ ಅಸೆಂಬ್ಲಿಗೆ ಬಂದವರು. ಅವರು ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟರು, ಅವ್ರನ್ನೂ ಭೇಟಿ ಮಾಡ್ತೀನಿ, ಕೇಳ್ತೀನಿ ಎಲ್ಲರಿಗೂ. ಎಲ್ಲರೂ ಅವ್ರ ಅನುಭವ ಕೇಳಬೇಕು, ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು ನಾವು.